ಬೇಸಿಗೆಯಲ್ಲಿ ಬಿಸಿ ಶೆಕೆ ತಾಪಮಾನ ಎಲ್ಲವೂ ಹೆಚ್ಚಾಗುತ್ತೆ. ಈ ಇತ್ಯಾದಿ ಕಾರಣದಿಂದ ನಮ್ಮ ದೇಹ ಉಷ್ಣತೆಯೂ ಕೂಡ ಜಾಸ್ತಿ ಆಗುತ್ತೆ. ಈ ಕಾರಣದಿಂದ ಸಾಕಷ್ಟು ಪ್ರಮಾಣದಲ್ಲಿ ದೇಹವನ್ನ ಹೈಡ್ರೇಟ್ ಆಗಿ ಇಟ್ಟುಕೊಳ್ಳೋದು ಮುಖ್ಯವಾಗುತ್ತೆ. ತಂಪಾಗಿ ಇರಿಸಿಕೊಳ್ಳೋದು, ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ಕುಡಿಯೋದು ಮುಖ್ಯ. ಇದರ ಜೊತೆಗೆ ನಮ್ಮ ದಿನನಿತ್ಯದ ಆಹಾರದಲ್ಲಿ ಈ ಒಂದು ಪದಾರ್ಥವನ್ನ ನಾವು ಸೇವಿಸೋದ್ರಿಂದ ಇಡೀ ದಿನ ನಮ್ಮ ದೇಹ ತಂಪಾಗಿರುವಂತೆ ಇದು ನೋಡಿಕೊಳ್ಳುತ್ತೆ. ಎಸ್, ಅದುವೇ ಚಿಯಾ ಸೀಡ್ಸ್ ನ ಸೂಪರ್ ಫುಡ್ ಪಾನೀಯ ಅಂತಲೇ ಕರೀತಾರೆ. ಯಾಕೆಂದ್ರೆ ಇದರಲ್ಲಿ ಒಮೆಗಾ 3 ಇದೆ, ಕೊಬ್ಬಿನ ಆಮ್ಲಗಳಿದೆ, ಫೈಬರ್, ಉಷ್ಣ ನಿರೋಧಕಗಳು ಮತ್ತು ಸಸ್ಯ ಆಧಾರಿತ ಪ್ರೋಟೀನ್ಗಳಿಂದ ಇದು ಸಮೃದ್ಧವಾಗಿದೆ. ಇನ್ನು ಚಿಯಾ ಸೀಡ್ಸ್ ನ ನೀರಲ್ಲಿ ನೆನೆಸಿದಾಗ ಅವು ಜಲ್ ರೂಪಕ್ಕೆ ಮಾರ್ಪಡ್ತವೆ. ಇದು ಹೆಚ್ಚು ಕಾಲ ಹೊಟ್ಟೆಯನ್ನು ತುಂಬಿಸೋಕೆ ಮತ್ತು ಜೀರ್ಣಾಂಗ ವ್ಯವಸ್ಥೆಯನ್ನ ಉತ್ತಮಗೊಳಿಸೋಕೆ ಮತ್ತು ಈ ಜಲ್ನ ರೂಪದ ಸ್ಥಿತಿ ಏನಿದೆ ಇದು ದೇಹದ ಸ್ಥಿರತೆಯನ್ನ, ನೀರನ್ನ ದೇಹಕ್ಕೆ ನಿಧಾನವಾಗಿ ಬಿಡುಗಡೆ ಮಾಡುತ್ತೆ. ಹಾಗಾಗಿ ದೇಹ ಇಡೀ ದಿನ ತಂಪಾಗಿರುವಂತೆ ಉಲ್ಲಾಸದಿಂದ ಇರಲು ಈ ಚಿಯಾ ಸೀಡ್ಸ್ ಸಹಾಯ ಮಾಡ್ತವೆ. ಇನ್ನು 1 ಲೋಟ ನೀರಿನಲ್ಲಿ ರಾತ್ರಿ ಇಡೀ ಚಿಯಾ ಬೀಜಗಳನ್ನು ನೆನೆಸಿಟ್ಟು ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಸೇವಿಸೋದ್ರಿಂದ ಈ ಪಾನೀಯ ಇಡೀ ದಿನ ನಮ್ಮನ್ನ ತಂಪಾಗಿರುವಂತೆ ನೋಡಿಕೊಳ್ಳುತ್ತೆ. ಈ ಪಾನೀಯಕ್ಕೆ ತಾಜಾ ನಿಂಬೆ ರಸವನ್ನು ಸೇರಿಸಿ ಕುಡಿಯೋದ್ರಿಂದ ಈ ನಿಂಬೆ ರಸ ದೇಹದ ವಿಷವನ್ನೆಲ್ಲ ಹೊರಹಾಕಿ ಜೀರ್ಣಾಂಗ ವ್ಯವಸ್ಥೆ ಸರಿಯಾಗಿರುವಂತೆ ನೋಡಿಕೊಳ್ಳುತ್ತೆ. ಇನ್ನು ನೆನೆಸಿದ ಚಿಯಾ ಸೀಡ್ಸ್ಗೆ ನಿಂಬೆ ರಸ ಸೇರಿಸಬಹುದು, ಜೇನುತುಪ್ಪ, ಪುದೀನ ಎಲೆ ಹಾಗೆ ಮೇಪಲ್ ಸಿರಪ್ ಸೇರಿಸಿ ಒಂದು ಪಾನೀಯವನ್ನು ತಯಾರು ಮಾಡಿಕೊಂಡು ಬೇಸಿಗೆಯ ಬಿಸಿ ಮಧ್ಯಾಹ್ನಕ್ಕೆ ಒಳ್ಳೆಯ ರಿಫ್ರೆಶರ್ ಡ್ರಿಂಕ್ ಆಗಿ ಇದನ್ನ ಸೇವಿಸಬಹುದು. ಆರ್ಟಿಫಿಷಿಯಲ್ ಡ್ರಿಂಕ್ಸು, ಸಕ್ಕರೆ, ಸೋಡಾಗಳು, ಪಾನೀಯಗಳಿಗೆಲ್ಲ ಕಂಪೇರ್ ಮಾಡಿದ್ರೆ ಇದೊಂದು ಬೆಸ್ಟ್ ಆಲ್ಟರ್ನೇಟಿವ್. ಇನ್ನು ನಮ್ಮ ಇಷ್ಟದ ಯಾವುದೇ ಸ್ಮೂತಿ ಬಸ್ಟರ್ಗಳಿಗೂ ಈ ಚಿಯಾ ಸೀಡ್ಸ್ ನ ಸೇರಿಸಿ ಕುಡಿಬಹುದು. ಮಾವು, ಬಾಳೆಹಣ್ಣು, ಮೊಸರು, ತೆಂಗಿನ ಮಿಶ್ರಣಕ್ಕೂ ಕೂಡ ಈ ಒಂದು ಚಿಯಾ ಸೀಡ್ಸ್ ನ ನೆನೆಸಿಟ್ಟು ಕುಡಿಯೋದ್ರಿಂದ ಬಹಳಾನೇ ಆಸ್ವಾದವನ್ನ ಹೆಚ್ಚಿಸುತ್ತೆ. ಇದರಲ್ಲಿ ಫೈಬರ್ ಇದೆ, ಒಮೆಗಾ 3 ಇದೆ. ಈ ಎಲ್ಲ ಅಂಶಗಳು ಕೂಡ ಹೊಟ್ಟೆ ತುಂಬಿಸೋಕೆ ಇಡೀ ದಿನ ನಮಗೆ ಸಹಾಯ ಮಾಡುತ್ತೆ, ಚೈತನ್ಯಮಯವಾಗಿ ಇರಿಸುತ್ತೆ.